ಇಲ್ಲಿ ನಾನು ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಗ್ಲಾಸ್ ಮೈದಾ ತೊಗೊಂಡಿದ್ದೀನಿ ಮತ್ತು 2 ಸ್ಪೂನ್ ಎಣ್ಣೆ ಹಾಕಿ ಈ ಥರ ನೀರು ಹಾಕಿ ಸಾಫ್ಟ್ ಡೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 15-20 ಮಿನಿಟ್ಸಲ್ಲಿ ರೆಸ್ಟಲ್ಲಿ ಬಿಡಬೇಕು. ಇಲ್ಲಿ ನಾನು ಎಳ್ಳು ಮತ್ತು ಶೇಂಗಾ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಎಳ್ಳು, 1 ಗ್ಲಾಸ್ ಶೇಂಗಾ, 1 ಗ್ಲಾಸ್ ಬೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀವು 2 ಪಾರ್ಟಿಷನ್ ಸಪ್ರೇಟಾಗಿ ಮಾಡ್ಕೋಬೋದು. ಎಳ್ಳು ಬೆಲ್ಲ ಸಪ್ರೇಟಾಗಿ ಮಾಡ್ಕೋಬೋದು, ಶೇಂಗಾ ಬೆಲ್ಲನೂ ಸಪ್ರೇಟಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇರಬೇಕು ಸಾಫ್ಟಾಗಿ. ಇಲ್ಲಿ ನಾನು ಮೈದಾನ ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಸೈಜಲ್ಲಿ ಲಟ್ಟಿಸ್ಕೊಂಡು ಶೇಂಗಾ ಮತ್ತು ಬೆಲ್ಲ ಅದು ಮಾಡಿದ್ವಲ್ಲ, ಸೊ ಅದನ್ನು ನೀಟಾಗಿ ಫಿಲ್ ಮಾಡಿ ಎಡ್ಜಸ್ ಎಲ್ಲ ಫುಲ್ ಕವರ್ ಮಾಡಬೇಕು. ಸ್ವಲ್ಪ ಫಿಲ್ಲಿಂಗ್ ಜಾಸ್ತಿನೇ ಮಾಡ್ಕೋಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಡ್ಜಸ್ ಎಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡ್ಬಿಟ್ಟು ರೌಂಡಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ ಸೈಜ್, ಇಲ್ಲ ದಪ್ಪ ಇಷ್ಟ ಆದರೆ ದಪ್ಪನೂ ಲಟ್ಟಿಸ್ಕೋಬೋದು, ತೆಳ್ಳಗೆ ಇಷ್ಟ ಅಂದರೆ ತೆಳ್ಳಗೆ ಲಟ್ಟಿಸ್ಕೋಬೋದು. ಸೊ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ. ಈ ಥರ ನಾನು ರೌಂಡಾಗಿ ಲಟ್ಟಿಸ್ಕೊಂಡು ಒಂದು ಕಡೆ ಪ್ಯಾನ್ ಬಿಸಿಯಾಗಿದೆ. ಸೊ ಪ್ಯಾನ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ತುಂಬ ಹೈ ಫ್ಲೇಮ್ ಇದ್ದರೆ ಹೋಳಿಗೆ ಬೇಗ ಸುಟ್ಟೋಗ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಪಫಿನೆಸ್ ಬರುತ್ತೆ, ತಿನ್ನೋಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.